ದೇವ್ರೆ, ಅಖಿಲಮ್ಮವರೇ ಮುಂದೆ ನಿಂತು ನನ್ನ ಮದುವೆ ಮಾಡಿಸ್ತಾ ಇದ್ದಾರೆ. ಆ ಮದುವೆಗೆ ಯಾವುದೇ ತೊಂದರೆ ಬರದೇ ಇರಲಿ ಅಂತ ನನ್ನ ಕೈಯಲ್ಲಿ ಪೂಜೆ ಮಾಡಿಸೋದಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಇಷ್ಟೆಲ್ಲ ಮಾಡ್ತಿರೋ ಅಖಿಲಮ್ಮವರು ಖುಷಿಯಾಗಿರಬೇಕು. ಅವ್ರು ಖುಷಿಯಾಗಿರಬೇಕು ಅಂದರೆ ಚಿಕ್ಕ ಯಜಮಾನ್ರು ದಿಶಾ ಅಮ್ಮ ಮದುವೆ ಆಗಬೇಕು. ಅದಕ್ಕೆ ಅಂತಲೇ ಅವ್ರು ಈ ವ್ರತ ಕಟ್ತಿದ್ದಾರೆ. ಈ ವ್ರತಕ್ಕೆ ಯಾವುದೇ ರೀತಿ ಅಡೆತಡೆ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಅದಕ್ಕೆ ನಾನು ನಿನಗೆ ವ್ರತ ಕಟ್ತೀನಿ. ದೇವಸ್ಥಾನಕ್ಕೆ ಬಂದು ನನ್ನ ಹರಕೆನ ತೀರಿಸ್ತೀನಿ. ಇವತ್ತಿಂದ ಉಪವಾಸ ಇದ್ದು ಶ್ರದ್ಧೆ ಭಕ್ತಿಯಿಂದ ಪೂಜೆ ಸಲ್ಲಿಸ್ತೀನಿ. ಅಖಿಲಮ್ಮವ್ರ ವ್ರತಕ್ಕೆ ಯಾವ ಭಂಗನೂ ಬರಬಾರ್ದು. ಅವ್ರು ಖುಷಿಯಾಗಿರಬೇಕು. ನೀನೇ ಕೈ ಹಿಡಿದು ನಡ್ಸಪ್ಪ. ಏನಕ್ಕ ದೇವ್ರ ಹತ್ರ ಏನೋ ಡೀಲ್ ಮಾಡ್ತಾ ಇದೆಯಾ? ಏಯ್, ದೇವ್ರ ಹತ್ರ ಬೇಡ್ಕೊಳ್ಳೋದನ್ನ ಡೀಲು ಅಂತಾರೇನೋ? ನಾನೆಲ್ಲ ಕೇಳಿಸ್ಕೊಂಡೆ. ಅಖಿಲಮ್ಮರು ಖುಷಿಯಾಗಿರ್ಲಿ ಅಂತ ತಾನೇ ನೀನು ದೇವ್ರ ಹತ್ರ ವ್ರತ ಕಟ್ತಾ ಇರೋದು. ಹ್ಞೂ ಗಣಿ, ಅಖಿಲಮ್ಮವ್ರ ಮನೆಯವ್ರಿಗೋಸ್ಕರ ವ್ರತ ಕಟ್ತಿದ್ದಾರೆ. ನಾನು ಅವ್ರಿಗೋಸ್ಕರ ವ್ರತ ಕಟ್ತಿದ್ದೀನಿ. ಅದಕ್ಕೆ ಈಗಲಿಂದನೇ ಉಪವಾಸ. ಸೂಪರ್ ಅಕ್ಕ. ಮೊದಲು ನೀನು ಅಖಿಲಮ್ಮರು ನನ್ನ ಹತ್ರ ಸೇರ್ಸಲ್ಲ, ನಾನು ಅವ್ರಿಗೆ ಹೇಗೆ ಹತ್ರ ಆಗೋದು ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ಈಗ ನೋಡ್ದ ಎಷ್ಟು ಹತ್ರ ಆಗಿದೆಯಾ ಅಂತ. ಅದೇಗೋ? ನಿನಗೆ ಒಳ್ಳೇದಾಗ್ಲಿ ಅಂತ ನಿನ್ನ ಕೈಲಿ ಪೂಜೆ ಮಾಡ್ಸೋಕ್ಕೆ ಅವ್ರ ಜೊತೆ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಒಳ್ಳೇದಾಗ್ಲಿ ಅಂತ ನೀನು ವ್ರತ ಕಟ್ತಾ ಇದೆಯಾ. ಈಗಿರ್ಬೇಕಾದ್ರೆ ಎಲ್ರಿಗಿಂತ ನೀವಿಬ್ಬರೇ ತಾನೇ ಹತ್ರ ಇರೋದು. ಹ್ಞೂ ಗಣಿ, ನೀನು ಹೇಳೋದು ನಿಜ. ಅಖಿಲಮ್ಮವ್ರು ನನ್ನ ಜೊತೆ ಯಾವಾಗಲೂ ಹೀಗೆ ಇರಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊತೀನಿ. ಉಪವಾಸ ಮಾಡ್ತಾಳಂತೆ. ಉಪವಾಸ ಏನು ಅಖಿಲಾಂಡೇಶ್ವರಿ ತುಂಡು ಇವಳು. ಇವಳು ಉಪವಾಸನ ಭಂಗ ಮಾಡಿ ಇವಳನ್ನ ಮಂಗ ಮಾಡಬೇಕು. ಬರ್ತಿದ್ದಾಳೆ ಬಾಬಾ, ಇದೆ ನಿನ್ಗೆ ಇವತ್ತು ಹಬ್ಬ. ಮೇಡಮ್, ತಿಂಡಿ. ನಿತ್ಕೊಳೆ. ಏನ್ ತಿಂಡಿ ಇಟ್ಟು ಹಂಗೆ ಹೋಗ್ತಾ ಇದೀಯಾ? ಯಾಕೆ ಮೇಡಮ್, ಏನಾಯ್ತು? ನೀನ್ ಕೊಡೋ ಊಟ ತಿಂಡಿ ಮೇಲೆ ನನ್ಗೆ ನಯಾ ಪೈಸಾ ನಂಬಿಕೆ ಇಲ್ಲ. ಯಾಕೆ ಮೇಡಮ್ ಹಾಗೆ ಹೇಳ್ತಾ ಇದ್ದೀರಾ? ಇಷ್ಟು ದಿವಸದಲ್ಲಿ ನಾನು ಏನಾದ್ರು ವ್ಯತ್ಯಾಸ ಮಾಡಿದ್ದೀನಾ? ನಾನ್ ತಿನ್ನೋ ಊಟಕ್ಕೆ ಉಪ್ಪು ಜಾಸ್ತಿ ಹಾಕಿ ಮಜಾ ತಗೊಂಡವಳು ನೀನು. ಇದ್ರಲ್ಲಿ ವಿಷ ಹಾಕಿರಲ್ಲ ಅಂತ ಏನ್ ಗ್ಯಾರಂಟಿ? ಅಯ್ಯೋ ಮೇಡಮ್, ಬಿಡ್ತು ಅನ್ನಿ. ನಾನು ಯಾವತ್ತೂ ಆ ರೀತಿ ಮಾಡೋಳಲ್ಲ. ನಾನು ಆ ರೀತಿ ಯೋಚನೆ ಕೂಡ ಮಾಡಲ್ಲ. ನೀವು 100 ಕಾಲ ಚೆನ್ನಾಗಿರ್ಬೇಕು. ಅದೇ ನನ್ನ ಆಸೆ ಕೂಡ. ನಾನು 100 ಕಾಲ ಚೆನ್ನಾಗಿ ಬದುಕಿ ಈ ಪ್ರಪಂಚನೆಲ್ಲ ಉದ್ಧಾರ ಮಾಡ್ಬೇಕು. ಅದಕ್ಕೆ ನೀನ್ ಇದನ್ನ ತಿಂದು ಬದುಕಿ ತೋರ್ಸು, ಆಮೇಲೆ ನಾನ್ ತಿಂತೀನಿ. ಮೇಡಮ್, ಅದು ಯಾಕೆ ಹೆದರ್ಕೊಳ್ತಿದ್ಯಾ? ತಪ್ಪು ಮಾಡೋರೆ ಹೆದರ್ಕೊಳ್ಳೋದು. ನಿಜ ಬೊಗಳೆ, ಏನ್ ಬೆರ್ಸಿದ್ಯಾ ಇದ್ರಲ್ಲಿ? ದೇವ್ರಾಣೆಗೂ ಏನು ಬೆರೆಸಿಲ್ಲ ಮೇಡಮ್. ಮತ್ತೆ ತಿಂದು ತೋರ್ಸು. ಯಾಕೆ ಭಯ? ಮೇಡಮ್, ಇವತ್ತು ನಾನು ಉಪವಾಸ. ಹಲೋ, ಈ ಡೌಗಳೆಲ್ಲ ಬೇಡಮ್ಮ ನನ್ನ ಹತ್ರ. ಬೇಡ ಅಂದಾಗ ಉಪವಾಸ ಮಾಡೋದು, ಬೇಕು ಅಂದಾಗ ವಡೆ ಪಾಯಸನ ಚೆನ್ನಾಗಿ ಮೆತ್ತೋದು. ನೋಡು, ಮರ್ಯಾದೆಯಿಂದ ಇದನ್ನ ತಿಂದು ತೋರ್ಸು. ಇಲ್ಲ ಅಂದ್ರೆ ನೀನ್ ಇದ್ರಲ್ಲಿ ವಿಷ ಬೇರ್ಸಿದ್ಯಾ ಅನ್ನೋದು ಪ್ರೂವ್ ಆಗ್ಬಿಡತ್ತೆ. ಅಯ್ಯೋ ಇಲ್ಲ ಮೇಡಮ್. ಮತ್ತೆ ತಿಂದು ತೋರ್ಸೆ. ಏನೇ ಹಾಗೆ ಯೋಚನೆ ಮಾಡ್ತಿದ್ಯಾ? ವಿಷ ಬೆರ್ಸಿದ್ದು ನೆನ್ಪಾಗೋಯ್ತಾ? ತಿನ್ನೆ. ಪಾರ್ವತಿ, ಏನ್ ಮಾಡ್ತಾ ಇದೀಯ ನೀನು? ದೊಡ್ಡ ಯಜಮಾನ್ರೆ, ಅದು ಚಿಕ್ಕಮ್ಮನ ಮುಂದೆ ನಿಂತ್ಕೊಂಡು ಅವ್ರು ತಿನ್ಬೇಕಾಗಿರೋ ತಿಂಡಿನೇ ತಿನ್ನಕ್ ಕೊಟ್ಟಿದ್ಯಲ್ಲ, ಎಷ್ಟು ಧೈರ್ಯ ನಿನಗೆ? ಚಿಕ್ಕಮ್ಮ, ನೀವಾದ್ರೂ ಹೇಳತ್ತಾನೆ ಅವಳಿಗೆ? ಅದೇ ನಾನೇ ತಿನ್ನೋಕ್ ಹೇಳಿದ್ನಪ್ಪ. ಯಾಕೆಂದ್ರೆ ಇವಳು ನನಗೆ ಕೊಡೋ ಊಟದಲ್ಲಿ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಾಕ್ತಾಳೆ.
ಅದಕ್ಕೆ ತಿನ್ನೋಡ್ಲಿ ಅಂತ ನಾನೇ ಹೇಳ್ದೆ. ಚಿಕ್ಕಮ್ಮ, ಅಡುಗೆ ಮಾಡಿದವ್ರಿಗೆ ಟೇಸ್ಟ್ ನೋಡು ಅಂತ ಹೇಳಿದ್ರೆ ಅವ್ರು ಚೆನ್ನಾಗಿದೆ ಅಂತ ತಾನೇ ಹೇಳ್ತಾರೆ. ನೀವು ಬೇರೆಯವ್ರಿಗೆ ಕೊಟ್ಟು ಟೇಸ್ಟ್ ಮಾಡಿಸ್ಬೇಕು. ತಡೀರಿ, ಇವಾಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಪಾರ್ವತಿ ಕೊಡು. ಅಯ್ಯೋ ಅಭಿ, ನೀನ್ ಯಾಕಪ್ಪ ತಿಂತೀಯಾ? ಪರವಾಗಿಲ್ಲ ಚಿಕ್ಕಮ್ಮ, ನಾನು ತಿಂದು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಚಿಕ್ಕಮ್ಮ, ಸೂಪರ್ ಆಗಿದೆ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ಚಿಕ್ಕಮ್ಮ. ತೊಗೊಳ್ಳಿ, ನೀವು ತಿಂದು ನೋಡಿ. ತೊಗೊಳ್ಳಿ. ಪಾರ್ವತಿ, ನೀನು ನೋಡು, ಕೆಲಸ ನೋಡು. ತಗೊಳ್ಳಿ ಚಿಕ್ಕಮ್ಮ, ತುಂಬಾ ಚೆನ್ನಾಗಿದೆ. ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ನನಗೂ ಹೇಳಿ, ಓಕೆನಾ? ಮೊದಲು ಈ ಮನೆಯಿಂದ ಈ ಆದಿತ್ಯ ನೋಡಿಸ್ಬೇಕು. ಅವಾಗ್ಲೇ ನನ್ನ ಪ್ಲಾನ್ಗೆಲ್ಲ ನಿಮ್ದೆ ಸಿಗೋದು. ಛೇ, ಪಾರು, ಪೂಜೆಗೆಲ್ಲ ಸರಿಯಾಗಿ ವ್ಯವಸ್ಥೆ ಆಗಿದೆ ತಾನೇ? ಇನ್ನು ಮರ್ತಿಲ್ಲ ತಾನೇ? ಸಾವಿತ್ರಕ್ಕ, ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ, ನೀವೇನು ಯೋಚನೆ ಮಾಡಬೇಡಿ. ಆಹಾ, ದೇವಸ್ಥಾನಕ್ಕೆ ಹೋಗೋದನ್ನ ತಡೆಯೋದಕ್ಕೆ ಒಳ್ಳೆ ಅವಕಾಶ ದಾಮಿನಿ. ಅಯ್ಯಯ್ಯೋ ಅಕ್ಕ, ಏನು ಹೀಗಾಗೋಯ್ತಲ್ಲ? ಶುಭ ಕಾರ್ಯಕ್ಕೆ ಅಂತ ಹೊರಗಡೆ ಹೋಗುವಾಗ ಹೊಸ್ಲೆ ಹಿಡಿದ್ರೆ ಛೆ, ಅಪಶಕ್ನ ಅಪಶಕ್ನ. ಚಿಕ್ಕಮ್ಮ, ಇವಾಗಿನ ಕಾಲದಲ್ಲೂ ಇದನ್ನೆಲ್ಲ ನಂಬ್ತೀರಾ ನೀವು? ಅಯ್ಯೋ, ಯಾವ ಕಾಲ ಆದ್ರೇನಪ್ಪ, ಶುಭ ಶಕುನ ಅಪಶಕುನ ಇದ್ದೇ ಇರುತ್ತಲ್ವಾ? ಹೊಸ್ಲಲ್ಲಿ ಇಡುವುದ್ರೆ ಒಳ್ಳೇದಾಗಲ್ಲ ಅನ್ನೋದು ನಮ್ ಕಡೆ ನಂಬಿಕೆ. ಸರಿ, ಇವಾಗ ಇದಕ್ಕೆ ಏನು ಪರಿಹಾರ? ಪರಿಹಾರ ಯಾಕಿಲ್ಲ, ಇದೆ. ಹೋಗೋದನ್ನ ನಿಲ್ಸಿ ಮನೇಲಿ ಇದ್ಬಿಡೋಣ ಅಷ್ಟೇ.